ರಮನಂದನನೇ ಸೌಂದರ್ಯ ಹೃದಯದಿಂದ ಒಪ್ಪುವ ಚೆನ್ನ ಮನಕ್ಕೆ ಆನಂದವನ್ನು ತೋರಬೇಕರೆ ಹಾಗ್ರಜ ಶೌರ್ಯೋದಗ್ರ ವಿಗ್ರಹನಾದ ಎನ್ನ ಮಗನನ್ನು ನೋಡುವಿನ ಸಕ್ಕದಿಂದ ಕರೆಸು ಪೂರ್ಣ ಎಂದು ಮುಖಚಂದ್ರನಂತೆ ಒಪ್ಪುವ ಅಪರಮಿತ ಆಸಿಯಾಧಾರಿ ಕುಲಾಂತಕನ ನಿಪುಣನ ಮುಖವನ್ನು ತೋರಿಸ ಜಗದಗಿಸುವ ಮಗನ ಮಣಿತವನ್ನ ಸಲ್ಲಿಸುವ ಪ್ರಜಪತಾಕಿಗಳಲ್ಲೇ ಒಂದಾದರೂ ಕಾಣಬಲ್ಲವೋ ಯಮನಂದನ ಒಬ್ಬನ ಕನ್ನಡನ ಮೌನಂದ ಕುಳಿಯಲ್ಲೋ ಇಷ್ಟನ ಸ್ವಲ್ಪ ಶಾಂತಳಾಗು ಸುಂದರ ಹೇಳಿದನೆ ಕೇಳು ಅದೇನು ಚೆನ್ನಾಗಿ ಹೇಳು ನಿನ್ನ ತಂದೆಯ ಬಂದು ಅದೇ ದುಃಖವನ್ನು ಪಡುತ್ತಿರುವುದು ನಿಮ್ಮ ತಂದೆಯ ಮುಂದೆ ನಿಂತು ಒಂದು ಮಹಮನ್ನಾದರೂ ಆಡಬಾರದೆ ಅಯ್ಯೋ ರಮಣ ರಮಣ ಇನ್ನಲ್ಲಿಯ ಮಗನು ಹೋಗಲು ಅಂತ ಏನು ಅರಿಯರ ಮಗನಿಗೆ ದೇಹವನ್ನು ಕೊಟ್ಟು ಕಂದನನ್ನು ಗೋಡಿಕೊಟ್ಟರು ಅಯ್ಯೋ ರಮಣ ಮಹಡಿ ಕೈವನ ಪ್ರಾಣಗರಣ ಶರಣದ ಗಂಗೆಯಾದ ಮಡುವೆ ಮನೆ ಅಂತ ಓಡವಿಪನಾಥ ಧರ್ಮತನ ರೋಗಿಗಳಾದ ಗೌರವನ ಗದರ ಮಂಡಲಕ್ಕೆ ನಂಬರ ಮಗನಿಗೆ ನಿಯಮವನ್ನು ಕೊಟ್ಟನೆ ಹೊಯ್ಯ ಅಂತ ಚರಣ ಸೂರ್ಯನಾದನೆ ಕಾಂತ ಅಂತ ಮಾರ್ಮಲಿಕ ನಿಂತ ವೈರಿಗಳ ದೊರೆಗಳನ್ನ ಅಂತರದಲ್ಲಿ ಆಡಿಸುವ ಇಂಥ ಪಂಚಪರಾಕ್ರಮವು ನಾವಿತ್ತು ಕಾರ್ಯದ ಕೂಸಿಗೆ ಇಂಥ ಮೋಸ ಬಂದೊದಗಿದೆ ಅಯ್ಯೋ ಕಾಂತೆ ನಾನೆಲ್ಲದ ಯಾಳೆಯದಲ್ಲಿ ಅಣ್ಣಯ್ಯನು ಇಂಥ ಮೋಸ ಬುದ್ಧಿಯನ್ನು ಮಾಡಿದನು ಅರಿಯದ ಮಗನನ್ನ ವೈರಿಗಳ ಕೈವೇಶಕ್ಕೆ ಕೊಟ್ಟು ನೆರಿಗಳಂತೆ ಸುಮ್ಮನೆ ಕುಳಿತಿರುವ ಧರ್ಮಜ ನಿನ್ನ
ಕಥೆಯು. ಕಂದು ಕೋದರರು ತಮ್ಮ ಹಾಲ ಹೊಟ್ಟೆಯನ್ನು ಹೊರಕೊಳ್ಳುವುದಕ್ಕಾಗಿ ಅಯ್ಯೋ ಕೌರವನೊಡನೆ ಕಾಳಗವನ್ನು ನೇಮಿಸಿಕೊಂಡು ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಮನ್ನನಾದ ಧರ್ಮರಾಯನು ಕಾಂತ. ಅದೇ ಕಾಂತ, ಈಗಲಾದರೂ ನಿಮ್ಮಣ್ಣನ ಮನಸ್ಸಿಗೆ ತಣ್ಣಗಾಯಿತೆ ಒಲ್ಲವ ಒಲ್ಲದ ರಾಜ್ಯವನ್ನು ಆಳುವುದಕ್ಕಿಂತ ಪ್ರಾಣತ್ಯಾಗ ಮಾಡಿಕೊಳ್ಳುವುದು ಲೇಸಲ್ಲವೇ ರಮಣ, ಮಾಡಿಕೊಳ್ಳುವೆನು ಪ್ರಾಣ ಬೇಡ. ಆಯ್ಕೆ ಮಾಡಿದೆ ಮನೆ ಉತ್ತರಿಕನಕಾಂಗಿ ಒಡಗನಾದ ಅಭಿಮನ್ಯನವೆನ್ನ ಒಡೆಯನಾದ ಧರ್ಮಜನ ಗಡಿಗೆಗಳ ಕೂಡ ದುರಕ್ಷ ವರ್ಣವನೆಂದರೆ ಬಿಡದೆ ನೇಮವನ್ನ ಕೊಟ್ಟನೆ. ಅಯ್ಯ ಅಂತ ಕರ್ಣ ಶೂನ್ಯನಾದನೆ. ಕಾಂತೆ ಸ್ವಂತದಿಂದ ತರಳುವ ಕಂತು ರೂಪನಾದ ಎನ್ನ ಸುಧನವು ಕಿಂಚಿದ್ದಾದರೆ ಕರ್ಣ ಬಾರದೆ ಹೋಗಿದೆ ಕಾಂತೆ. ಹಿಡಿದಿನ್ನ ಮನಸ್ಸಿನ ಚಿಂತೆ ಕಂದ ಚಂದನವನ್ನಾರೋಹಿಸಿ ಎತ್ತ ಹೋಗಿದ್ದರು. ಅಮ್ಮ, ನನ್ನ ತಂದೆ ಎತ್ತ ಹೋಗನೆಂದು ಕೇಳುವ ಪುತ್ರರತ್ನವು ಇಂದಿಗೆ ರಣಮಂಡಲದ ಪಾಲಾಗಿ ಹೋಗಲಲ್ಲ. ರಣಮಂಡಲಕ್ಕೆ ಹೋಗೆಂದು ನೇಮವನ್ನು ಕೊಟ್ಟವರಾರು ಬಂದರೆ ಅಂತ ಕಾಂತೆ ಚಿಕ್ಕವನಾದ ಅಭಿಮನ್ಯುವಿಗೆ ಚಕ್ರವನಾದ ಮಾವನಿದ್ದು ವಿಕ್ರಮನಾದ ಪಿತನಿದ್ದು ಅಯ್ಯೋ ಅವನ ಪಾಲಿಗೆ ಒಬ್ಬರಾದರೂ ದಿಕ್ಕಿಲ್ಲದಂತೆ ಆದರಲ್ಲ. ಸುಕುಮಾರನಾದ ಕಂದನ ಮೇಲೆ ಸಿಂಧು ಪುರುಷನ ಮುರಿದನೋ ರಮಣ, ಮಾಡಿಕೊಳ್ಳುವೆನೋ ಪ್ರಾಣ ಮರಣ. ಉತ್ತರಕನಕಾಂಗಿ ಬರ್ಯಮ್ಮ ಉತ್ತಮ ಸ್ತ್ರೀಯರೊಳ ಮತ್ತೆ ಗಜಗಾಮಿನಿಯಾದ ಕಾಂತೆ ಹತ್ತಿರವದು ಎನ್ನಿಗೆ ಮೊದಲ ಪತ್ರ ನಮ್ಮವರಿಗೆಂಬ ಚಿಂತೆ. ನಮ್ಮ ವಂಶದಲ್ಲಿ ಉತ್ಪತ್ತಿಯಾದಂತ ಒಂದ ಮುತ್ತನ್ನು ಒಡೆಯಿತು, ಅದು ಹಿಂದಿಗೆ ಅನರ್ಥವಾಗಿತು. ಮಾತ್ರ ಬಂದು ನಾಟಕಗಳನ್ನು ಮಾಡಿದರು ಶತಚಿತ್ರ. ಮಾವಯ್ಯ, ಅಮ್ಮಯ್ಯ, ನಮ್ಮ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ಏನೆಂದು ನೇಮ ಕೊಡಿದಮ್ಮಯ್ಯ? ಪತಿಯನ್ನು ಕಾದುಕೊಂಡು ಈ ಭೂಮಂಡಲದಲ್ಲಿ ನಿತ್ಯಕ್ಕೆ ಬದುಕಿರಬೇಕು ಮಾವಯ್ಯ. ಸ್ವಲ್ಪ ಶಾಂತವಾದ ಅಮ್ಮಯ್ಯ. ಅಮ್ಮಯ್ಯ, ಅದೇನು ಸಂಸ್ಥಾನವಾಗಿ
ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ಏನನ್ನು ನೇಮ ಕೊಡಲಮ್ಮಯ್ಯ? ಅಯ್ಯೋ, ಪತಿಯನ್ನು ಕಳೆದುಕೊಂಡು ಈ ಭೂಮಂಡಲದಲ್ಲಿ ನೀತಕ್ಕೆ ಬದುಕಿರಬೇಕು. ಸ್ವಲ್ಪ ಶಾಂತವಾಗಿ ಅಮ್ಮಯ್ಯ. ಪೂರ್ವ ಜನ್ಮದ ಕರ್ಮವೂ ಇಷ್ಟೇ ಇದ್ದಂತಾಯ್ತು. ನಮ್ಮ ಸಾವಿಗೆ ನೇಮವನ್ನು ಕೊಡು ಸುಭದ್ರಮಣ. ಇರಲಾರನು ನಾನೊಂದು ಕ್ಷಣ. ಕುಸುಮತಳ ನೇತ್ರಿಯಾದ ಸಶೇಷರಮಣೆ, ಅಯ್ಯೋ ನಿಮ್ಮ ಮುಖವನ್ನು ನೋಡಿದ ಕ್ಷಣವೇ ಕಣ್ಣಿನೊಳಗೆ ನೀರು ತನ್ನಷ್ಟಕ್ಕೆ ತಾವೇ ಕರೆಯಿದ್ರು. ಅಮ್ಮ ಕನಕಾಂಗಿಯೇ, ಮಾವಯ್ಯ, ಯಥಾಪೋ ಭೀಕರನಾದ ಎನ್ನ ಪುತ್ರನಾದ ಮೇಲೆ ನಿಮಗೆ ಸುಖದ ತಣದು ಅದು ಮಣ್ಣಿನಿಂದ ನಿಮ್ಮ ಸಡಗರವಲ್ಲ ಹೋಗಿತು. ಸಡದು ಪ್ರಬಲ ನಿಮ್ಮ ಪಡೆಯಲ್ಲಿ ಇಂಥ ಬರಹವನ್ನು ಬರೆದಿರುವನು. ಮಗನ ಮಗನನ್ನ ಗೌರವಗಳ ಅನ್ನದ ಯಾಳ್ಯದಲ್ಲಿ ಕದನ ಮಂಡಲಕ್ಕೆ ಕಳಿಸಿ ನಮ್ಮೆಲ್ಲರಿಗಿಂತ ದುಃಖವಂತೊಂದೊಟ್ಟಿದನು. ಮಾವಯ್ಯ, ಅಮ್ಮಯ್ಯ, ಮತ್ತೆ ಕೇಳು. ಅದೇನು ಸಂಸ್ಕಾರವಾಗಿಯೋ ಅಯ್ಯೋ, ಇಂಥ ಯೌವನದಲ್ಲಿ ಇಂಥ ದುರ್ಘಟನೆ ಸಂಭವಿಸಬೇಕಾದರೆ ಪೂರ್ವ ಜನ್ಮದ ಕರ್ಮವು ಇಷ್ಟೇ ಇದ್ದಂತಾಯ್ತು. ಮಾವಯ್ಯ, ಅಮ್ಮಯ್ಯ, ಎಲ್ಲರೂ ನೋಡಾರೆ, ಮುಚ್ಚಿ ಸಾಧನವನ್ನು ಕೊಟ್ಟಾರೆ, ಕುಂಕುಮದ ಬಟ್ಟನ್ನು ಇಟ್ಟಾರೆ. ಮಾವಯ್ಯ, ಅಮ್ಮಯ್ಯ, ಹತ್ತ ಬಳಿಕ ಮುತ್ತಿನ ಪರ್ಯಾಂತ ಬರುತ್ತಿದ್ದು ಬಂದ ತಲವೇನು. ನನ್ನ ಸಾವಿಗೆ ನೇಮವನ್ನು ಕೊಡು ಮಾವ. ಇರಲಾರೆನು ನಾನೊಂದು ಕ್ಷಣವ. ಅಮ್ಮ ಕನಕಾಂಗಿಯೇ, ಮಾವಯ್ಯ, ಸಾವಿಗೆ ನೇಮವನ್ನು ಕೊಡು ಎಂದು ಕೇಳಿದರೆ ನಾನೇನೆಂದು ಕೊಡಲಿ? ಅತ್ಯಧಿಕ ಬಲ ತಾಲೂಕನಾಗಿದ್ದು ಪುತ್ರನ ಪರಿವೇಶಿಯಾಗಿ ಹೋದನೆ. ಚಿತ್ತದ ಪಿತನಿಗೆ ಗೊತ್ತಿತ್ತು ಎನ್ನ ಮಗನ ಕುತ್ತಿಗೆಯನ್ನು ಕೊಯಿಸಿದನೆ ಹಂತಕರ ಪುತ್ರನೇ. ಕಂಡು ಬಿದನಂತೆ ಬಂದು ಅಭಿನಂದನ ಪ್ರಾಣಕ್ಕೆ ಮೂಲವಾದಿಯೋ ಧರ್ಮರಾಯ. ಮಾವಯ್ಯ, ಅಮ್ಮಯ್ಯ, ಹೇಳುವಿನ ಕೇಳು. ಅಮ್ಮ ಕಮಲ ಮುಕ್ತಿಯಾದ ಕನಕಾಂಗಿಯೇ, ಮಾವಯ್ಯ, ಎಲ್ಲ ಸಾವಿಗೆ ನೇಮವನ್ನು ಕೊಡು ಎಂದು ಕೇಳಿದರೆ ನಾನೇನೆಂದು ಕೊಡಲು? ಅಮ್ಮ ಕನಕಾಂಗಿಯೇ, ನಿಮ್ಮ ಜನಕನಾಟ ಜಗದೊಡೆಯನ ನಮ್ಮ ಮಕ್ಕಳಿಗೆ ಬಂದೊಟ್ಟಿದನು. ಹಾಗೆ ಮಾಡಬಹುದೇನಿದೆ? ಕೈ ಬಿಟ್ಟ ಹೋದ ಫಲಕ್ಕೆ ಎಷ್ಟು ಮಿಡಿಕಿದರೂ ಬಂದ ಫಲವಿಲ್ಲ. ಅಮ್ಮ ಕಮಲ ಮುಕ್ತಿಯಾದ ಕನಕಾಂಗಿಯೇ, ಅಭಿಮನ್ಯನ ಹತ್ತಾಂಗಿ. ಮಾವಯ್ಯ, ಅಮ್ಮಯ್ಯ, ನನ್ನ ಸಾವಿಗೆ ನೇಮವನ್ನು ಕೊಡು
ಮಾವಯ್ಯ ಏನಂದ್ರೆ ಮಕ್ಕಳಿಲ್ಲ ಅಮ್ಮಯ್ಯ. ಮಾವಯ್ಯ ಅಮ್ಮಯ್ಯ ಕಾಂತನನ್ನು ಬಿಟ್ಟು ಬಾಳುವ ಶಕ್ತಿ ನಮಗೆ ಇಲ್ಲದೆ ಹೋಯ್ತಲ್ಲ ಮಾವಯ್ಯ. ಸ್ವಲ್ಪ ಶಾಂತ ಆಗು ಅಮ್ಮಯ್ಯ. ಮಾವಯ್ಯ ಅಮ್ಮಯ್ಯ ಹೇಳೋನು ಕೇಳು. ಅದೇ ಸಂಸ್ಕಾರವಾಗಿ ಹೇಳು. ಪ್ರಾಣಕಾಂತನೇ ನಾನು ಮರೆತು ಬಾಳುವೆನು. ಪ್ರಾಣ ಬಿಡುವೆನು ನಾನು. ನೀತಿವಂತನಾದ ಮಾತುಲನೇ, ಬಸವೇಶ್ವರಮಣ ಈ ಭೂತಲದಿ ನಾವು ಎಷ್ಟು ದಿನ ಬಾಳಿದರೆ ಬಂದ ಭಾಗ್ಯವೇನಿದೆ ಮಾವಯ್ಯ. ಅಮ್ಮಯ್ಯ ಕಲ್ಲು ಮನಸ್ಸು ಮಾಡಿಕೊಂಡು ವಲ್ಲಭನ ಹಿಂದೆಯೇ ಪ್ರಾಣವನ್ನು ಬಿಡುವೆವು. ನಮ್ಮ ಸಾವಿಗೆ ನೇಮವನ್ನು ಕೊಡು ಮಾವ, ಬಿಡುವೆವು ಪ್ರಾಣವ. ಉತ್ತಮ ಗುಣಾತಿಥೇಯರಾದ ಉತ್ತರ ಮಾವಯ್ಯ ನಿಮ್ಮ ಸಾವಿಗೆ ನೇಮವನ್ನು ಕೊಡು ಎಂದು ಕೇಳಿದರೆ ನಾನೇನೆಂದು ಕೊಡಲಿ? ಉತ್ತಮ ಗುಣಾತಿಥೇಯರಾದ ಉತ್ತರ ಮಾವಯ್ಯ ನಿಮ್ಮ ಮುತ್ತೈದು ಕರೆಕ್ಕೆ ಬಂದ ತಂದುಟ್ಟಿದ್ದನು ಈ ಧರ್ಮಜನೆಂಬ ಮರಮಗೇಡೆ ಅಣ್ಣ ಪ್ರೀತಿ ನೋಡಿದ ಮುಖಲಕ್ಷಣ ಒತಿ ಎಳೆದ ಸತಿಯಳ ಮುಖದಂತೆ ನಾಳೆ ಕರತ್ಮದಿಲ್ಲದ ಪದಕದಾರದಂತೆ ಕೈವಿಸುತ್ತಿಲ್ಲದ ಕಾವ್ಯಾದ ಸಿರಿಯಂತೆ ಅಭಿಮನ್ಯುಲ್ಲದ ಮೇಲೆ ನಿಮ್ಮ ಸ್ಥಾನವಲ್ಲ ಕಾಯಿನವಾದಂತೆ ಅಮ್ಮ ಸರಿ ಹತ್ಯೆಗೆ ಗಮನ ಚಾಲುಗೊಂಡಾಗಿತ್ತು. ಪುತ್ರನ ಪರಿದೇಶಾಗಿ ಬೋಧನೆ ಚಿತ್ತದ ಬೆದರಿಗೆ ಗೊತ್ತಿತ್ತು. ಎನ್ನ ಮಗನ ಗುತ್ತಿಗೆಯನ್ನು ಕೊಯಿಸಿದರೆ ಅಂತಗನ ಪುತ್ರನೇ ಕಣ್ಣು ಬೆದರಂತೆ ಬೋಳು ಅಭಿಮನ್ಯನ ಪ್ರಾಣಕ್ಕೆ ಮೂಲವಾದಿಯೇನೋ ಧರ್ಮರಾಯ. ಮಾವಯ್ಯ ಅಮ್ಮಯ್ಯ ಎಷ್ಟು ಮಾತ್ರಕ್ಕೂ ಸಾವಿಗೆ ನೇಮವನ್ನು ಕೊಡುವುದಿಲ್ಲವೇ? ಹೌದು ಅಮ್ಮಯ್ಯ. ಇಂಥ ಬರಹವ ಬರದಿರ ಬ್ರಹ್ಮನು ಯಾರಿಗೆ ನಿಂದು ಬಲವೇನೋ ಇನ್ನೂ ಬಲವೇನೋ. ಮಾವಯ್ಯ ಆ ಬ್ರಹ್ಮನೇ ನಮ್ಮ ಹಣೆಯಲ್ಲಿ ಹೀಗೆ ನಿಂತು ಬರ್ತಿರುವಾಗ ಎಂತವರು ಹರಳುತ್ತಿರುವ ಇಂಥ ಬರಹವು ಬರದಿರ ಬ್ರಹ್ಮನು ಯಾರಿಗೆ ನಿಂದು ಬಲವೇನೋ ಇನ್ನೂ ಬಲವೇನೋ. ತಂದೆ ತಾಯಿ
ಜನ್ಮವೇ ವ್ಯರ್ಥ. ಅದೇ ಅದಕ್ಕೆ ಅಮ್ಮಯ್ಯ ಮಾವಯ್ಯ, ಅಮ್ಮಯ್ಯ ಆ ಬ್ರಹ್ಮನು ನಮ್ಮ ಹಣೆಯಲ್ಲಿ ಹೀಗೆ ಎಂದು ಬರೆದಿರುವಾಗ ದಾರ ಮಾಡುದೇನಿದೆ ಮಾವಯ್ಯ? ಮಾವಯ್ಯ, ಅಮ್ಮಯ್ಯ ನಾವಿಗೆ ಚಿಕ್ಕ ತನದಲ್ಲಿ ರೆಕ್ಕೆ ಮುರಿದ ಪಕ್ಷಿಯಂತೆ ಹಾದವರ ಸುಭದ್ರ ರಮಣ ಇರಲಾರೆವು ನಾವೊಂದು ಕ್ಷಣ. ಅಮ್ಮ ಉತ್ತರ ಮಾವಯ್ಯ, ಎನ್ನ ಸಾವಿಗೆ ನೇಮವನ್ನು ಕೊಡು ಎಂದು ಕೇಳಿದರೆ ನಾನೇನೆಂದು ಕೊಡಲಿ? ಅಮ್ಮ ಉತ್ತರ ಮಾವಯ್ಯ, ಅಂಧರ ಪಡೆಗಳಿಗೆ ನಾಂ ಪಡೆದ ಮಗನನ್ನು ಬಂದವನ ತಲೆಯನ್ನು ಗಗನಾಂತರಕ್ಕೆ ಆರಿಸುವ ವೀರಾದಿ ವೀರರು ನಾವಿದ್ದು ಪುತ್ರನ ಬಲಿಯಾಗಿ ಹೋದನಮ್ಮ ಉತ್ತಾರೆ. ಭೀಮ ಬರ್ಬೇಕು. ಅಹೋ ಅನುಜ, ಅಗ್ರಜ ಹೇಳುವಲ್ಲಿ ಕೇಳು. ಅದೇನು ಚೆನ್ನಾಗಿ ಹೇಳು ಅಗ್ರಜ. ಯಾರೀಸು ಪಲ್ಗುಣ ಎನ್ನ ನುಡಿಯ ಈಶ್ವರ. ಈಗ ಏನೇ ನನ್ನ ಮನದ ವ್ಯಸನ, ಈಗ ಏನೇ ನನ್ನ ಮನದ ವ್ಯಸನ. ಅಹೋ ತಮ್ಮ, ಅಗ್ರಜ ಯನ ಮನದ ತಾಪವನು ಬಲ್ಲೆ ಏನು ನೀ. ಅಹೋ ತಮ್ಮ, ಅಗ್ರಜ ಆಲೇಸು ಪಲ್ಗುಣ ಎನ್ನ ನುಡಿಯ ಈಶ್ವರ. ಅಪ್ಪ ಅರ್ಜುನ, ಅಗ್ರಜ ನಾನೇನು ಅನ್ಯಾಯ ಮಾಡಿದೆ? ಅದೇನು ಮಾಡಿದ ಅಗ್ರಜ? ಎನ್ನ ಮನಸ್ಸಿನ ದುರ್ಲಕ್ಷಣಗಳು ನೀನೇನು ತಿಳಿದೆ? ಎನ್ನಲ್ಲಿ ದೋಷಾರೋಪಣೆಯನ್ನು ಕಲ್ಪಿಸಿ ಎಂದು ಮುಂದರಿಯದೆ ಮಾತನಾಡಿದೆ. ಅಭಿಮಾನ್ಯನು ನಿನಗೆ ಮಾತ್ರ ಮಗನು, ಎನಿಗೆ ಮಗನಲ್ಲವೇ ಹೇಗೆ? ಇನ್ನೋರ್ವರಿಗೆ ಮಾತ್ರ ಪುತ್ರ ಶೋಕವು, ಎನಿಗೆ ಮಾತ್ರ ಪುತ್ರ ಶೋಕವಿಲ್ಲವೇ ಹೇಗೆ? ದುರತೀರಕ್ರಣ್ಯನಾದ ಪಾರ್ಥ ಯಾತಕ್ಕಾಡಿದ ನುಡಿಯನರ್ಥ. ಅಣ್ಣ ತಮ್ಮ, ನಿನಗೆ ಪುತ್ರನ ಮೇಲೆ ಹಂತ ಕರೆ ದಿಕ್ಕವನನ್ನು ಚಕ್ರವೆಂಬದ ಕೋಟಿಗೆ ತಗಲಬಾರದು ತಕ್ಕದ್ದಲ್ಲ ಹೇಳುವುದಕ್ಕೆ ಇನ್ನು ನಾಲ್ಗೆ ಏನಾದರೂ ಮಕ್ಕಳು ಬಿಟ್ಟು ಮುರಿದು ಹೋಗಿದ್ದಾಯಲ್ಲ. ಧೈರ್ಯ ಅರ್ಜುನನೇ, ಆಗ್ರದನೆ ಅಸಮವನ್ನು ಭೇದಿಸುವುದು ಶಿಶುವಿಗೆ ಅಸದಳವೆಂದು ಬಹುವಿಧವಾಗಿ ತಿಳಿದನು. ಅಸುಳೆ ದೋಷ ವೇಷದಿಂದ ಹೊರಟು ಋತುವನ್ನು ಒದಗಿಸಲೇ ಬಿಡನೆಂದು ಹೋದನು. ಅಹೋ ಕಲ್ಗುಣ, ಆಗ್ರಜ ಸಪದಿವನ್ಯಾರೆಂದು ಹರಿಸ್ತೋಮವನ್ನು ಸಿಕ್ಕಿದರೆ ವಿಷ
ಬೆಳಕಿನಿಂದ ಅವರ ಬಸರನ್ನು ಸೀಳಿ ಹೆಸರಿಲ್ಲದಂತೆ ಕಡೆ ಉಸಿರಳವೆಲ್ಲರ ಕೀರ್ತಿಯನ್ನು ಸಂಪಾದಿಸಿ ಕಡೆಗೆ ವಾಸವ ಪಟ್ಟಣವನ್ನೇ ಸೇರಿದನು. ಇನ್ನೇನಿಗೆ ತಪ್ಪನಾದ ಕಾಂಡೀವಿ, ಮಗನಾದನು ಇಂದಿಗೆ ನಿರ್ಜೀವಿ. ಭೀಮ ಆಗ್ರಜನೆ ಫಲ್ಗುಣನೇ ಮೂತರಾದನ ಕಲತ ಹಾಗೆವಾಗಿರು ಕೋಟರ ಸಾಧ್ಯ ಖಾತೆಗಳಿಗೆ ನೇಮವನ್ನು ಕೊಡದ ಅರಿಯದ ಬಾಲಕರಿಗೆ ಅರಿಬಲ ಸಮೂಹಗಳಿಗೆ ನಿಂತಿಸಿಕೊಳ್ಳಬಹುದೇ? ವೀರಾತಿ ವೀರರು ನಾಗಿದ್ದು ಮಗನನ್ನು ಯಾರಿಂದ ಪರ್ಯೇಷಣೆ ಮಾಡಿಕೊಳ್ಳುತ್ತೀರಿ? ಹೊರಗಣ ಮಾರೆ ಹೊರಗೆ ಎಂಬುವಂತೆ ನಾನಿಲ್ಲದ ಯಾಳೆಯ ಬೆಲೆಯನ್ನ ಮಗನನ್ನು ಕೊಲ್ಲಿದರೆ ನೀವೆಲ್ಲರೂ ಬೀದಿಗೊಳ್ಳರಾಗಿ ಹಾಗೆ ಉಳಿದಿರಿ. ನಿನ್ನನ್ನು ಅನ್ನುವುದೇನಿದೆ ಅಣ್ಣನಾದ ಧರ್ಮರಾಜ ಮಗನನ್ನ ಮಾಡಿ ಕೊಳಿಸಿಯಲ್ಲೋ ಕರ್ಕಂಬರ ಭೀಮ ಭೀಮ ಜಲ್ದಿ ಬರ್ಬೇಕಪ್ಪ. ವಿಕ್ರಮಾಜಿತನಾದ ತಮ್ಮ ಫಲ್ಗುಣ ಅಣ್ಣ ಭೀಮಸೇನ ಮಾತುಗಳನ್ನು ಏನು ಪ್ರಯೋಜನ? ಹಿರಿಯನಾದ ಆಗ್ರಜನಿಗೆ ಇಂಥ ಹಿರಿಯ ಮಾತುಗಳನ್ನಾಡುವುದೇ? ಹಿರಿಯದ ಗರ್ವಾಂಧನಿಗೆ ಇಂಥ ಬಿಡಿಗುಡಿಗಳನ್ನು ಹಾಡಿದರೆ ಎನಿಗೆ ಮಾತ್ರ ಸರಿಬಾರದ? ಆಗ್ರಜ ದೇಶವಾದರ ಮೋಸವಿಲ್ಲದ ಅಣ್ಣಯ್ಯನ ನಿನ್ನ ದುರ್ಭಾಷೆಗಳು ಕೇಳಿ ಮನನೊಂದ ಬಾಸರಗೊಂಡ ಹೊನ್ನೀರು ಸುರಿಸಿದರೆ ನಮ್ಮ ವಂಶವೇ ನಾಶವಾಯಿತು. ಸಂಜಾತನೇ ಅಬ್ಬೋ ವಾಯುಕುಮಾರನೇ ನನ್ನ ತಂದನಿಗೆ ಆಗ್ರಜನ್ನು ನಿಮ್ಮ ತಂದೆವಿಲ್ಲದ ಯಾಗದಲ್ಲಿ ಹೋಗದಿರೆಂದು ಬಹುವಿಧದಿಂದ ಬೆಳೆದನು. ಅಣ್ಣ ಭೀಮಸೇನ ಹೊರಳನಾದ ಅಭಿಮನ್ಯವನ ಧರ್ಮಜನ ವಾಕ್ಯವನ್ನು ಉಲ್ಲಂಘಿಸಿದನು. ಸುಮ್ಮನೆ ನೀನು ಮಾತನಾಡಿದರೆ ಆಗ್ರಜನಲ್ಲಿ ತಪ್ಪೇನಿದೆ? ಅಣ್ಣ ಭೀಮಸೇನ ಅಭಿಮನ್ಯವನ ಮೇಲೆ ಹಂತಕರಣವು ಪಟ್ಟು ನಕಲಾತರಿಗೆ ನಮ್ಮೆಲ್ಲರನ್ನ ಕರೆದುಕೊಂಡ ತಾನ ಸಹ ಗಂಬಲವಾಗಿ ಹೋದನು. ಆಯಸ ಬರಬದ ಅವನ ಆಯಸ ಬರಬದಕ್ಕೆ ದಾನ ಮಾಡುವುದೇನು? ಧನಂಜಯ ಬಿಡುಗಡೆ ನನ್ನ ಮನ ಸಂಜಯ ಮಂಡಲದಲ್ಲಿ ಬೆದರಿಕೊಂಡ ಪ್ರಚಂಡತರ ಬುಡಬರೋ ತಂಡ ಪಾಂಡಿತರ ದಂಡದಳ ಮಂಡ್ಯ ಮನೆಯೆಂದು ಗಂಡುಗಲಿ ನೇರಿದ್ದು ಉಂಟಾಡುವ ಮಗನನ್ನು ನರಮಂಡಲದೊಳಗೆ ಹೇಗೆ ಬಿಟ್ಟು ಬಂದಿಯೋ ಪರಬಲಕ್ಕೆ ಬೆದರುತ್ತು. ಆಗ್ರಜ ನಿನ್ನ ಕರ ಪುಂಡರೀಕಗೊಂಡು ನೀವ ಕದ ತಂಡವೇನಾದರೂ ಮುಕ್ತ ಬದ್ದು ಮುರಿದು ಹೋಗಿತ್ತು ಹೇಗೆ? ಆಗ್ರಜ ಅನುಜ ಜಗತ್ತಿನ ತಲೆಗಳಾಗಿ ಬೈದಾಡಿಸುವ ನಿನ್ನ ಕಲಿತನೆ ಬೇರಾದ್ರೂ ಸುಟ್ಟು ಹೋಗಿತ್ತೆ ಹೇಗೆ? ಆಗ್ರಜ ಅರ್ಜುನ ಎಲ್ಲ ಮಗನನ್ನ ಮಾತ್ರ ಕೊಲ್ಲಿದರೆ ಮಾಡಿದರೆ ದೈರಾತ್ಮಿತನಾದ ಪಾರ್ಥನೆ ಆಗ್ರಜನೇ ಎಂದನ ಎದ್ದದೊಳಗ ಎತ್ರದನಂಬನು ರುದ್ರಮೂರ್ತಿ ಎಂದ ಭದ್ರದರ ರೂಪ ಪಡೆದು ನಮ್ಮ ಸೈನ್ಯ ಸಮುದ್ರವಲ್ಲ ಚಲಿಕಿದ ನಾಟಕನ ನಾವು ಕಾಲ ನದಿಯಂತೆ ಇದ್ದ ಕಾಲದೊಳ ಮುತ್ತು ಮಟ್ಟಿಗೆಗಳಾದ ದ್ರೌಪದಿಯನ್ನು ಕದ್ದೈವೆನೆಂದು ಬಂದ ಬುದ್ಧಿ ಇಲ್ಲದ ಎತ್ರದನನ್ನು ಹಿಡಿದ ಮಧ್ಯವನ್ನು ಮುರಿದು ಒತ್ತು ಕೆಡವಿದ್ದನ ಬದ್ಧನಾದ ಧರ್ಮಜನನ್ನು ಕೇಳಿ ತದ್ಬದ್ಧನಾದ ಸೈನ್ಯವನ್ನು ಗುದ್ದುವ ಸಮಯಲ್ಲೇ ಎನ್ನ ಗರ್ವವನ್ನು ಬಿಡಿದವನ ಪ್ರಾಣ ಉತ್ತರಿಸಬೇಕೆಂದು ಮಾಡಿದನು. ಏನು ಸಂಕ್ರಮಕ್ಕೆ ಹೋಗುವ ತುಂಡ ವಿಕ್ರಮನಿಂದ ಅಭಿಮನ್ಯವನಿಂದ ನಾನು ಹೋದರೆ ಚಕ್ರಬಿಂಬದ ಮುಂಭಾಗದಲ್ಲಿ ನಿಂತಿರುವ ಎನ್ನು ಮಂಗನು ಹಂಗಕ್ಕೆಲ್ಲ ಮಾಡಿದರು. ಎಂದಿನ ದಿನ ಜಯಾಂಗದರ ಮಾತ್ರ ಅವನ ಬಲವಿರುವಳು, ಅಪಜಯಂಗದರ ಮಾತ್ರ ನಮಗೆ ಬೆಂಬಲವಾಗಿ ಬಿದ್ದಿರುವಳು.
ಕೌರವರಿಗೆ ಗಂಟಲ ಗಾನಂತಿರುವ ನಮ್ಮ ಸೈನ್ಯ ಬಂಟರೆಲ್ಲ ಖಂಡಕದ ಪ್ರಾಣಿಗಳಾಗಿ ಇಂದಿನ ಅವಧಿ ಹಿಂದಿರುಗಿ ಬಂದರು ಇಂದ್ರಕುಮಾರ ದ್ರೌಪದಾದಿ ನಾಯಕರ ಪ್ರಾಣದಿಂದ ಉಳಿದು ಬಂದಿದ್ದೆ ದುಷ್ಟರ ವಾಯುಕುಮಾರ ಅಭಿಮನ್ಯು ಹೋದರೇನು ಚಿಂತೆಯಲ್ಲ ನಗಲಾದ ನೀವೆಲ್ಲರೂ ಪ್ರಾಣದಿಂದ ಉಳಿದು ಬಂದಿದ್ದೇವೆ ದೇವಕರ ಅಲ ಅರ್ಜುನ ಮುಂದಿನ ಪ್ರಾಣವನ್ನು ತಿನ್ನುವುದಕ್ಕೆ ನಿನ್ನಲ್ಲಿ ಪ್ರಾಣವಿತ್ತು ಎಂತ ಮಗನನ್ನು ಬಿಟ್ಟು ಬರೋದಕ್ಕೆ ನಿನ್ನ ಮನಸಾದರ ಹೇಗೆ ಒಪ್ಪಿತು ಮಣ್ಣಿನ ವ್ಯಕ್ತಿಯ ಮಗನೇ ಅವನ ಮೇಲೆ ನಿಮಗೇಕೆ ಅಂತಃಕರಣ ಹುಟ್ಟಿತು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದವನಾಗಿದ್ದರೆ ದೊಲ್ಲಭವಾದರೆ ಬಿರುಕು ತಟ್ಟದಿತ್ತು ಇನ್ನೇನಿದೆ ಅವನು ತನ್ನ ತಾಯಿ ಹೊಟ್ಟೆ ಮುರಿದುಕೊಂಡ ಅವನು ಓದಲು ಸರ್ವರು ಕುಸಲಿನಿಂದ ಬಾಳೆ ಈ ರಾಜ್ಯವನ್ನು ಮಾಡಿದರೆ ಲಿಪ್ಪುಕುಮದ ಪ್ರಚಂಡತರ ಮಾರ್ಥಾಂಡನಂದನನು ವಿರಾಜಿಸುವ ತಮ್ಮನಾದ ಪಾರ್ಥ ಲೋಕದೊಳಕ್ಕೆ ಸಮರ್ಥ ಇಂದಿನಾಮದಿ ಕಂದನ ಪ್ರಾಣಕ್ಕೆ ಸಿಂದೇಶಾದಿತ್ಯ ಸೈಂಧವನೇ ಮೂಲವಾದನ ಇಂದ್ರ ಸಂಜಾತ ಲಿಪ್ಪುಕುಲ ಗರ್ಭ ನಿರ್ಭೀತ ಪದವಿ ಪರಾಧರ ಮಗನೇ ಏಳು ನುಡಿದರೆ ಬಂದ ಫಲವೇನಿದೆ ಸಾಕನ್ನು ಒಡೆಯಲಿಲ್ಲದೆ ವಸ್ತುವಾದನು ಪುತ್ರ ಸೋಕಾಕಿನಿಗೆ ತಡೆಯದೆ ಎಷ್ಟು ಪಡೆದುಕೊಂಡರೂ ಬಂದ ಫಲವೇನಿದೆ ನಾಲ್ಪರದ ಮಗನನ್ನು ಒಡೆದ ಕುಡಿದು ಆತ್ಮನೆ ಅವನು ತಳ ಮಾಡಿದ ನುಡಿ ಇಡೀ ಅವನ ಜೀವಕ್ಕೆ ಸಂಸ್ಕಾರ ತನ್ನೇಲವ ಬಾಕಿನಿಗೆ ಎಕ್ಕಳ ವಾಕ್ಯಮನಾವು ಧರಿಸಿ ಬರುವುದು ಧರ್ಮಾಂತರ ಶೀಘ್ರವಾಗಿ ದೇವರಿಂದ ಮಗನನ್ನು ಕೊಂದವ ಹೆಚ್ಚಳ ಲಿಪ್ಪುಕುಮದ ಪ್ರಚಂಡತರ ಮಾರ್ಥಾಂಡನಂದನನೋಳು ವಿರಾಜಿಸುವ ತಮ್ಮನಾದ ಪಾರ್ಥ ಲೋಕದೊಳತಿ ಸಮರ್ಥ ಇಂದಿನಾಮದ ಸಿಂಧು ಪಾಲನೆಂಬ ಸೈಂಧವನೇ ಕಂದನ ಪ್ರಾಣಕ್ಕೆ ಮೂಲವಾದನು ಇಂದ್ರ ಸಂಜಾತ ಲಿಪ್ಪುಕುಲ ಗರ್ಭ ನಿರ್ಭೀತ ಅನ್ನನಾದ ಧರ್ಮನಂದನನೇ ತಮ್ಮನಾದ ಫಲ್ಗುಣನೇ ಸೈನ್ಯವನಂಬ ಚಂದ ಮಗನ ಮೇಲೆ ಮಾಡಿದ ಇಷ್ಟೊಂದು ಚೆನ್ನತನ ಹೌದು ತಮ್ಮ ನಾಳೆ ಹರವಿಂದ ಅಪ್ಪನು ಅಸ್ತಮಿಸಿಕೋದರಾದ ಹಾಗೆ ಸಂಜೀವನೆಂಬ ದುಶ್ಚಿಂತಕನ ಮಸ್ತಕವನ್ನು ಕತ್ತರಿಸುವನು ನಾನಾಡಿದ ಭಾಷೆಯನ್ನು ಸಂಜೀವನಾದನ ದುಃಖದೊಳಗಿರಲಿ ಅಥವಾ ಕಡಲೊಳಗಿರಲಿ ಬ್ರಹ್ಮನ ಕರಕ ಮಂಡಲದೊಳಗಿರಲಿ ಕವಿಯವರಿ ಹೋಗಲಿ ಒಡಗನ್ನು ತರಲು ತೊಲಗುವ ಮುನ್ನ ಅವರನ್ನು ಕೊಲ್ಲ ಬಿತ್ತೊಡೆ ಗುರುವಜರ ಮುರಾತ್ಮಕ ಭೇದವಾದಿಯು ಹಿಂಸಾ ಪಡೆದುಕೊಳ್ಳುವ ದೃಷ್ಟಿಗಳಿವನು ಅವರಿಂದ ಬಂದ ರಾತ್ರಿಯನ್ನು ಗಂಧರ್ವ ಲೋಕವಕ್ಕರ ನಮ್ಮ ಕಂದರವನ್ನು ಅರಗಡೆವೆನೆಂದು ಶಪಥಗೈದಿಯನು ಇದಕ್ಕೆ ತಪ್ಪಿದರೆ ಪ್ರವೇಶವನ್ನು ದೈವನ ಮತ್ತಾಯನ್ನು ದಯಿಸುವನು ನಿರ್ಜರಾಜಿತ ಮಂಡಲನಾದ ಅರ್ಜುನನನ್ನು ಮಾಡಿದ ಪ್ರತಿಕ್ರಿಯೆಯನ್ನು ದುರ್ಜನನಾದ ಸೈಂಧವನ ಹೊರಗಡೆಯುವುದಕ್ಕೆ ಮಾಡಬೇಕು ಇಚ್ಛೆಯನ್ನು ಧನುಂಜಯನ ಮನೋಪರಿಗೆಯನ್ನು ನೆರವೇರಿಸುವುದಕ್ಕೆ ಕಾರಣನು ನಾನು ಈ ಸಮಯದಲ್ಲಿ ಪಾಂಡವರೊಂದಕ್ಕೆ ಓದಿರುವುದು ನನಗೆ ಸಾಗಿರುವುದು ಅದೇ ಪ್ರಕಾರವಾಗಲಿದೇವ ಅರವಿಂದ ನೇತ್ರನಾದ ನಾರಾಯಣ ತಮ್ಮ ಪಾಲಪದ್ಮಂಗಳಿಗೆ ಮಾಡುವೆನು ವಂದನ ಕಂದನಾದ ಅಭಿಮಾನ್ಯನು ಇಂದಿನ ಅವಧಿ ಮರಣ ಹೊಂದಿದನು ನಮ್ಮಂತ ಮಂದ ವಾಕ್ಯರನ್ನು ಬದುಕಿರಬಾರದು ದೇವ ದೀನ ಬಾಂಧವ ಮದುವಿತನಾದ ಭಗವಂತನ ನಾರಾಯಣ ಬಿಡುಬಿಡಿ ನನ್ನ ಮನದ ವೇತನ ಅನಿಯತಕ್ಕೆ ನಾರಾಯಣ ಪ್ರಪಂಚದಲ್ಲಿ ಬೇರೆ ವ್ಯಾಖ್ಯ ಉಂಟಾದ ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಭಾರಿಗೂ ಸಾಧ್ಯವಿಲ್ಲ. ನೀನು ವಿವೇಕಿಯಾಗಿ ಚಿಂತೆ ಮಾಡಿದರೆ ಬಂದ ಫಲವೇನು?
ಹಾಗಾಗಿ ದೈವಾಧೀನದಿಂದ ಮಗನು ಮಡಿದು ಹೋದರೆ ನಿನ್ನಂತೆ ಬಡವರು ಕಡುದುಕ್ಕ ಹಾ ಧರ್ಮದ ಶ್ರೀಕೃಷ್ಣ ಪ್ರಥಮದಲ್ಲಿ ಮಗನು ಹುಟ್ಟಲಿಲ್ಲಂಬ ಪುತ್ರವಾತ್ಸಲೆಂಬ ಹಾದಿಸಿಂತೆ ಹಾ ತದನಂತರ ಯಾವಾಗ ದೇವಿಯು ಪ್ರಾಪ್ತವಾಗಲು ಮಲ್ಲನ ಬಲಿಗಮನಗಳಿಗೆ ಸುಳಿದಾಡಿ ಸಾಲವನ್ನಾದರೂ ಮಾಡಿ ವಿವಾಹ ಎಸಗಬೇಕೆಂಬುದು ವಿಷಯಸಿಂತೆ ಹಾ ಅಲ್ಲಿಗೂ ನಿನ್ನ ಮಗನೆಂದು ಯೋಚಿಸುತ್ತ ಕುಳಿತಿರುವರು ಶ್ರೀ ಪುತ್ರಾಟಗಳೆಂಬ ಗ್ರಂಥಗಳು ಹಾ ಬರಬದನೆ ನಾರಾಯಣನೇ ಅಯ್ಯೋ ನಮ್ಮ ನಾವ ಮುಡಿಯಿತೆಂದು ಗೋಳಾಡುವುದು ಇದು ಏಳನೇ ನಿಂತು ಹಾ ಬರಬದನೆ ಹಾ ತನ್ನ ನಿಜವನ್ನು ತಾನು ನೋಡಿಕೊಂಡರೆ ಜನನಿ ಜನಕನೆಂಬರಾರು ಪುತ್ರ ಗೋತ್ರರೆಂಬರಾರು ಕಮಲದ ಪಟ್ಟಣದಲ್ಲಿ ಕಾಡುವ ಜಲದ ಗುಳ್ಳೆಯಂತೆ ಜೀವನವು ಒಂದು ಸತತವಾದದ್ದು ಒಂದು ಬಾಂಧವರು ಜಯಿಸಿದರೆಂಬೆಲ್ಲರೂ ಸಂಜೆಯ ಕೂಟದಿಂದ ಕೂಡಿ ಸಂಜೆಯೆಲ್ಲ ನಾರಾಯಣ ಸಿರಿಯೆಂಬರ ಸಂಪಾದಿಸುವುದು ಧನವೆಂಬ ಮಾಂಗವನ್ನು ಅಪಾರಿಸಬೇಕೆಂದು ಯೋಚಿಸುತ್ತ ಬಂದಿರುವರು ಶ್ರೀ ಪುತ್ರಾಟಗಳೆಂಬ ಗ್ರಂಥಗಳು ಹಾ ಧರ್ಮಜ ಮಧುಸೂದನ ಕೈ ಬಿಟ್ಟಬೋದ ಬಳಿಕ ಆಸೆಗಟ್ಟು ಬಿಡಿಸಬಹುದು ಧರ್ಮವು ಬಾ ಬಿಡಿಬಿಡಿ ನಿನ್ನ ಪುತ್ರ ದುಃಖದಾಮ ಎಲ್ಲ ನಾಟಕನಾದ ಶ್ರೀಕೃಷ್ಣ ಭೀಮಸೇನ ಯುಧಿಷ್ಠನಲ್ಲಿ ಪುತ್ರ ಶೋಕವನ್ನ ಬೆಳೆಸುವುದಕ್ಕೆ ಉಪಶಾಂತಿಯನ್ನ ಬೀಳುವುದಕ್ಕೆ ಬಂದಿರಿಯೋನು ಈ ಕ್ಷಣ ಎಂದಿನ ಅಭಿಮನ್ಯವನ್ನು ಕೌರವರ ಕಡೆಯಿಂದ ಬಲಿಸಿದೆ ಈಗ ಏನಾಗುವುದಕ್ಕೆ ಬೀಳುವುದಕ್ಕೆ ಬಂದಿಯ ಸುದ್ದಿ ವಾಯುನಂದನ ಜಗಜ್ಜೀವದಲ್ಲಂಗಳಿಗೆ ಸೂತ್ರಧಾರನಾಗಿ ಮಗನಾದ ಅಭಿಮಾನ್ಯವನ ಕಾಪಾಡುವನನ್ನು ನಿನಗೆ ಅತಿಶಯ ಮಾಯಾಕಾರದ ನೀನು ಎನೆಯನ್ನು ತಿಳಿದಿಲ್ಲ ನೀನು ತಾಯಿಯನ್ನ ಕೊಂದ ಮಾಯಾಕಾರನ ಓದದ ಅಳಿಯನಾದ ಅಭಿಮಾನ್ಯವನ್ನು ಉಳಿಸಿದನು ಮುರಾರಿ ನಿನ್ನ ಮಾತ್ರ ಎಂದು ನಂಬಲಾರೆನ ಸರಿಯಲ್ಲ ವಾಯುನಂದನ ಏನು ಮಾತನಾಡಿದೆಯೋ ಎಂತ ಮೂರ್ಖತನ ಮಾತನಾಡಿದನು ನಿನಗೇನು ಪುತ್ರರೋಗವ ಭ್ರಾಂತಿಯೋ ಇಲ್ಲವೇ ಐಪರದಷ್ಟರಾಗ ಎಂಬ ಚಿಂತೆಯೋ ಇಲ್ಲವೇ ಅರಣ್ಯಗಳ ಕಂಡ ಕಾಲುಗಳ ಹಣ್ಣುಗಳನ್ನುಂದು ಮಧುಭ್ರಮೆಗಳು ಆಯುಷ್ಯ ಮುಗಿದ ಅಭಿಮಾನ್ಯನ ಮರಣವಾಗಲು ಎನ್ನ ಕಡೆ ತಪ್ಪೇನಿದೆ ನಿನಗೆ ತುಳಿದರೆ ಹೇಳು ಇಲ್ಲವಾದರಲ್ಲಿ ಕುಳಿತರನ್ನು ಬಲ್ಲರಾದರನ್ನು ಯುದ್ಧ ಬಿಡಿಬಿಡಿನಿಂದ ಒಣಬೇಕಲ್ಲ ನಾರಾಯಣ ಬಿಡಬಿಡ ನನ್ನ ಕಪಟದ ಗುಣ ಸಕಲಾಂತರಿಮವಾಗಿ ಸುಕುಮಾರ ನನ್ನ ಗೌರವರ ನಿಖರದೊಳಗೆ ಸಂಹಾರ ಮಾಡಿಸಿದೆ ನಮಗೆ ಉಲ್ಲದ ಒಲ್ಲದಿಯರ ಪಾಲ್ವೆಂಡ ಎಂಬ ಕದ್ದದಿಂದ ಮುಂದಲೋಸಿದನೆ ನನ್ನ ಗುಣದಲ್ಲ ಸಕಲ ಹೃದಯಾಂತರ್ಗತನಾಗಿ ನಮ್ಮ ಅಭಿಮಾನವನ ವೈರಗಳ ಕಡೆಗಿಂದ ಕೊಲಿಸಿದೆ ಸಹೋದರಿಯಾದ ಸುಭದ್ರಿಯಂ ತಮ್ಮಂದಿರಿಗೆ ಮಣ್ಣೀರು ತಪ್ಪಿದೆ ಅನ್ಯಾಯವನ್ನು ಮಾಡಬಹುದೇ ಕೃಷ್ಣರಾಯ ಎನ್ನ ಸಮರ್ಥರ ಎನ್ನ ಮುಂದೆ ತೋರಿ ಬಂದರೆ ಎಮ್ಮ ದಾರ್ಗಾಪುರವನ್ನು ಬಲರಾಮ ಯಾದವರ ಪರಿವಾರವಲ್ಲವನ್ನು ತೀರ ಸಮುದ್ರಕ್ಕೆ ಎತ್ತೊಯ್ಯದಿದ್ದರೆ ಬಾಪುರ ಒಳ್ಳೆ ರಾಮವೇತಕ್ಕೆ ನಾರಾಯಣ ನನ್ನ ಕರ್ತವ್ಯದಲ್ಲಿರುವಂಥದ್ದನ್ನು
ಹೋಗಿ ಕಾಲಯಮನನ್ನು ಬಚ್ಚಿದೆ ಪದಮನೆ ಹತ್ರನೇ ಕದನ ಮಾಡದೆ ಮದ ಕೈಟರನ್ನು ಬೇಡಿ ಬಲಿಸಿದೆ ನಗದರನೇ ಕಾಳಗವನ್ನೇ ಸೆಗೆದ ಮಗನನ್ನ ಕೈ ಮಾಡಿ ಬಂದಿದೆ ಓದ್ದಬ್ಬಲರಾದ ರಾಜರ ದಪ್ಪಿಗೆ ನಿದ್ರಿಯ ತರದ ಮುದ್ದು ಮುಗಿಗಳಾದ ಬಲ್ಲದೀರನ್ ಕದ್ದಯ್ಯನೆಂದ ವಾರದ ಮಧ್ಯದಲ್ಲಿ ಗಟ್ಟಿದೆ ಸೂರ ಪದ್ಮಾತುಗಳ ದಪ್ಪಿಗೆ ಯುದ್ಧ ಮಾಡದ ಓಡಿ ಹೋಗಿ ನೀರಿನೊಳಗಡಿಗಿದೆ ಭದ್ರವಾದ ರುದ್ರ ರೂಪ ಪಡೆದ ಮಾರ್ಬಲ ಜಾಲಿಯ ಗಣ್ಣೆಯನ್ನು ಕದ್ದದಿಂದ ಸತ್ಯಂ ಬೆಳೆದಾಗ ನಿನ್ನ ಒಂದೆರಡದ ಮಾತುಗಳನ್ನು ಕೇಳಿದರೆ ಎನ್ನ ಹೃದಯದಲ್ಲಿ ದಾದ ಜಿಗಿದ ಹೋಗುವ ಎಷ್ಟು ಬರುವುದು ನೋಡ ಬೇಗನೆ ನಿನ್ನ ಕೃಷ್ಣನೇ ರೋಗ ಭಕ್ತರಾದ ರಕ್ತದೊಡನೆ ಯುದ್ಧ ಮಾಡಲಾರದ ಓಡಿ ಹೋಗಿ ಸಮುದ್ರ ಮಾರ್ಗದಲ್ಲಿ ಅಡಗಿದೆ ಎಂದು ಬುದ್ಧಿಗಿಲ್ಲದ ಮಾತನಾಡಿದ ಮತ್ತೆ ಪ್ರಾಣಿಗಳಿಗೆ ದೇವತೆಗಳನ್ನು ಕೊಟ್ಟ ಸುತ್ತ ರಕ್ತಗಳನ್ನು ಹತ್ತು ಪಾಲು ಮಾಡಿ ತರದು ಭಕ್ತರನ್ನು ತೋರಿಸಿರುವರು ನಿನ್ನಂತೆ ಹತ್ತನಾರಿಯಂಗರನ್ನು ಮೆಚ್ಚಿಸಿ ರುದ್ರ ರೂಪಾಂತರದ ಕಾರಣ ದೇವತನಿಗೆಂದ ವೀರಾದಿ ವೀರ ವೀರವೇ ಮಾರುತಿ ಸಾಕು ಬಿಡಿದಿರಿ ಯೋಜನೆಯನ್ನು ಆರಂಭ ಮಾಡು ಆಡಿದೆಯಲ್ಲ ನಿನ್ನಂತ ಪೂರ್ಣಾರೇಶ್ವರಂತಾದನಲ್ಲ ನೀನ್ ಯಾವ ವಿಕ್ರಮನ ಬುದ್ಧಿ ಶೂನ್ಯನಾದ ಕೌರವರ ಸಂಮೋಹಂ ಕಲಿಗೆ ಜಯತ್ರತನಂ ಒತ್ತು ಕೆಡುವೆನೆಂದರೆ ಸಿಂಧು ದೇಶಾಧಿಪತಿ ನಮ್ಮ ಸಿಂಧು ದೇಶಾಧಿಪತಿ ಎಂಬ ಸೈನ್ಯವನ್ನ ಪರಶಿವನಿಂದ ಒಂದು ದಿನ ರುದ್ರ ರೂಪಂ ಪಡೆದ ನಮ್ಮನ್ನ ಜಯಿಸಿರುವ ನಿನ್ನಂತೆ ಜಾರ ತೋರಕದಲ್ಲಿ ನಿನಗ್ಯಾರು ಸೂರರಾರಿರುವರು ನಾರಾಯಣ ನೀನು ರಣಧೀರನೆಂದು ಗಣನವಿಲ್ಲದ ಪೂರೈಸಿಕೊಳ್ಳಿಗೋ ಈ ಕ್ಷಣ ಕಂಡ ಮಾಂಸಗಳನ್ನು ತಿಂದ ಪುಂಡ ರಕ್ಕಸಿ ಎಂಬ ಇಡಂಬಿಯನ್ನು ಹೆಂಡತಿಯಾಗಿ ನಾಯಿ ಮಾಡಿಕೊಂಡವನಿಗೆ ಪುಂಡರೀಕಾಕ್ಷರಿಯಲ್ಲಿ ಬರುವುದು ರಾಜ ಭಂಡಾರವನ್ನು ಕಳೆದುಕೊಂಡು ಭೂಮಂಡಲದೊಳಗೆ ತೆಗೆದು ಉಂಡವನಿಗೆ ಜ್ಞಾನವನ್ನು ಕಂಡು ಪ್ರಕಾಶಿಸುವುದು ಸಾಧುಗಳು ಹೊರಬಂದ ನಾವು ಇಲ್ಲದೆ ಮಾತನಾಡಿದರೆ ಬಂದ ಬಲವೇಲೆ ಇಚ್ಛೆ ಕೃಷ್ಣ ನಿನ್ನಂತೆ ಕರಡಿಯ ಮಗಳನ್ನು ಮದುವೆ ಮಾಡಿಕೊಂಡವರು ನಿನ್ನಂತ ಎಮ್ಮೆಯನ್ನು ಮದುವೆ ಮಾಡಿಕೊಂಡವರು ಯಾರು ಭೀಮಸೇನ ನಿನ್ನ ನೋಡಿದರೆ ಉರುಡಿಲ್ಲ ಬಿಡಿಬಿಡು ನಿನ್ನ ಕಾಡಿತನೂ ಬೇಗನೆ ಸುಂದರವದೆನಿಯಾದ ಜಲಂಧರನ ಸತಿಗೆ ಮನಸ್ಸೋತು ಅತಿ ವಿಲಾಸದ ಮಧ್ಯ ಮಣಿಸಿ ಪರಸತಿಯರನ್ನು ವಹಿಸಿರುವ ಎನ್ನ ಮನಕ್ಕೆ ಒಪ್ಪದ ಯಾರ್ಯಾಕೆ ಒಪ್ಪೋದು ಅಸುರಾರಿ ಎಂದ ಬೆಸರನ್ನು ಕೊಂದಿರುವಾಗ ಇಲ್ಲವೆಂದರೆ ಯಾರು ಭೀಮ ಇನ್ನು ದಾರುಳ್ಳ ಸರಿಯಾಗಿ ಯುದ್ಧವನ್ನು ಮಾಡಿ ಸಾಕು ಮಾಡು ನನ್ನ ವಚನ
ಬಿದ್ದು ಈ ಪ್ರಪಂಚದಲ್ಲಿ ಯಾರು ಕೊಟ್ಟಿಲ್ಲ ಕೃಷ್ಣ. ನೀನ್ಯಾವ ದೊಡ್ಡ ಆಗದೊಂದು 6 ಬಳ್ಳಿಗೆ ಉಂಗುರ ಇಟ್ಟುಕೊಂಡು ಮಾತನಾಡ ಮಾಡಿಕೊಂಡಿವೆ ಇದು ಮಾತ್ರ ಒಂದೇ ಬಲಭದ್ರನಿಗೆ ನೀತಿಯನ್ನು ಬೋಧಿಸಿ ನಿನ್ನ ಹಣದು ನಾಡು ಮತ್ತೆ ಪಾಂಡವನ ಭದ್ರೆಯನ್ನು ಕೊಟ್ಟಿದ್ದು ಇದು ಮಾತ್ರ ಒಂದಿನೇ ಎರಡನೇ ತಪ್ಪು. ಒಂದು ಪುತ್ರನೇ ಶ್ರೀಪತಿಯೇ ನಿನ್ನ ಅನಂತ ತಪ್ಪುಗಳು ಪಾಪ ನೀನಾಗಲಿಕ್ಕೆ ಸೇರಿಸಿಕೊಂಡಿರುವೆ. ಭೀಮಸೇನ ಸೈರಿಸಿ ಈ ಕೃಷ್ಣನ ಅಂತಮೂಲ ಲಕ್ಷಣ ಸುಂದರದಾರನಾಗಿ ಯಾತಕ್ಕಾಡಿಯೋ ನನ್ನ ಮನಕ್ಕೆ ನಾಡುವಂತೆ ಇಂಥ ಏಟ ಮಾತುಗಳನ್ನು ಕಲಿಯುವುದಕ್ಕೆ ಎಷ್ಟು ದಿನದಿಂದ ಪಾಠ ಮಾಡಿದೆಯೋ ಮರೆಯದಂತೆ ನನ್ನ ಕಮಲದೊಳವರ ಕಟ್ಟಡಗಳವರ ಕಟ್ಟಂಗಳನ್ನು ಪರಿಹರಿಸಿದೆ. ಭಕ್ತವತ್ಸಲ ನಮ್ಮ ಬಿರುದಿಗೆ ಯಾವ್ದಾದ್ರು ಇಷ್ಟಪಟ್ಟ ಕಾರ್ಯಗಳನ್ನು ನಿಂತು ಜಟ್ಟವಾಗಿ ನಡೆಸಿದ. ಎತ್ತಿರುವುದ ಜವಾಬ್ದಾರವನ್ನು ಪುರುಷೋತ್ತಮನೇ ಇಲ್ಲಿ ಬಿಟ್ಟು ದುಡಿಯೋದು ಯಾರಿಗೋಸ್ಕರ? ಪಾಂಡವರಿಗೋಸ್ಕರ. ದೂರದ ಮಾತುಗಳನ್ನು ಸಾಕು ಮಾಡೋ ಸುಮ್ಮನೆ ಬಾಲಕನಾದ ದ್ರೋಣನಿಗೆ ಮೇಲಾದ ಬಡವನ್ನ ಏತಕ್ಕೆ ನೆನೆಸಿದೆ. ಬಲಶಾಲಿಯಾದ ಚಕ್ರವರ್ತಿಯ ಬಾಗಿಲನ್ನು ಯಾತಕ್ಕೆ ಸಾಕು ನಿನ್ನ ಪಾದ ಕಡೆಗಳಲ್ಲಿ ಮನೆ ಹರಿದ ಕಡೆಯಲ್ಲಿ ಮಾತನಿಗೆ ಮಣ್ಣಿ ಮಕ್ಕಳನ್ನು ತೊರೆದು ರಥವನ್ನು ಓಡಾಡಿ ನಡೆಸಿದೆ. ಭಕ್ತವತ್ತನ ನಮ್ಮ ವಿರುದ್ಧ ಭದ್ರವ ಎತ್ತಿರವದ ಜವಾಬ್ದಾರವನ್ನು ದಟ್ಟ ಕೌರವರನ್ನ ನಿನ್ನ ಇಷ್ಟದಿಂದ ನಮ್ಮ ಮಗನ ಮಾತ್ರ ಮಾಡಿಸಿದೆ. ಭೀಮಸೇನ ನಮ್ಮ ಹೊಟ್ಟೆಗಳಿಗೆ ಸೋಕಾಗ್ನಿಯನ್ನು ಬೆಂಕಿಯನ್ನು ಒಟ್ಟಿಟ್ಟು ಮೇಲೆ ನಿಷ್ಠೂರದ ಮಾತುಗಳನ್ನು ಆಡಿದ್ಯಾ? ನಾನೇನು ಮಾತನಾಡಿಲ್ಲ ಭೀಮಸೇನ. ಅಷ್ಟನ ಕೋಪಗಂಡರ ಖಂಡನಿತ ಮಂಡಲೀಕರ ಮಂಡಗಳಾಡಿಗಿದ್ದ ಈ ಕೋರಿಯನ್ನ ಮಕಟಂ ಖಂಡಿಸಿಬಿಡುವುದು ಮಕಟಂ ಖಂಡಿಸಿಬಿಡುವುದು ಸ್ವಲ್ಪ ತಾಳು ಭೀಮ. ಪಂಚಜಾಕ್ಷನೇ ನಿನಗೆ ನಾನು ಅಂದವನಲ್ಲ, ನಾನೇನು ಅಂದಬಹುದು. ಕೆಂಗಡಿಗ ಶಿವನ ಅಂದಗೆ ಭಕ್ತನಾದ ಭಕ್ತಿಗೆ ಮೆಚ್ಚ ಅಪಲಾಂಬಕನ ಅವನ ಬಾಗಿಲನ್ನು ಯಾತಕ್ಕೆ ಕಾದಿದೆ? ನಿನಗೋಸ್ಕರ ಕಾಯ್ದಿಲ್ಲ. ಶ್ರೇಷ್ಠ ಭಕ್ತಿ ಎಂಬ ಶಿರೋಮಣಿಗೆ ಬಿಟ್ಟಮ್ಮನೆ ಇಟ್ಟಿನ ದಾಸಿಗಾಗಿ ಅರ್ಥಮೂರ್ತಿ ಕೆರೆಕಟ್ಟಿಗೆ ಮಣ್ಣ ಓರಲಿಲ್ಲವ ಜಾತಿಯಾದ ಪರ ನಾರಿಯಾರಂಭವ ರಂಗನಿ ಎಂಬ ಕುಂಭಕುಜವನ್ನು ಓಡಿಸುವನೆಂಗ ನಮ್ಮ ನೆನ್ನೆಣ್ಣೆನ್ನ ಪೂಜಿಸಿದರೆ ಆ ಸಾಂಬ ಶಿವನ ಅವನಿಗೆ ಪಡೆಯನ್ನು ಕೊಡಲಿಲ್ಲ. ಭೀಮಸೇನ ಇದೇ ಪಾಲ್ಗೊಂಡನಿಗೆ ಪಾಶುಪಸದ್ರಂ ಕೊಡಲಿಲ್ಲ. ಭಕ್ತವತ್ತ ನಮ್ಮ ಮನೆಗೆ ವಿರುದ್ಧ ಬತ್ತಿರುವ ನನಗೆ ಒಂದು ಉಂಗುರವನ್ನು ಕೊಟ್ಟೆನೆಂದು ಒಟ್ಟ ಬಿಡ್ದು ಚೆನ್ನಾಗಿ ಎಳುವುದಕ್ಕೆ ಈ ಪ್ರಪಂಚದಲ್ಲಿ ಎಳುವುದಕ್ಕೆ ಬಾರಿಗೆಮ್ಮಯ್ಯನ್ನ ಒಟ್ಟಿಗೆ ಒತ್ತಡಿಸಿ ಸಾಲವನ್ನು ತಂದು ಸಂರಕ್ಷಣವನ್ನು ಮಾಡಿದ್ದು ಮರ್ತಿಯ ಶ್ರೇಷ್ಠವಾದ ಸುತಗತಿಗಳ ಹಾಗಾದರೂ ಸುಳ್ಳು ಮಾಡಿದ್ದೇನು ನಾರಾಯಣ? ಕುರ್ಚಿಗಳೆಲ್ಲ ಕಾಣೆ ಆಗ್ಬಿಟ್ಟವ.
ಹೌದು ಅಣ್ಣಯ್ಯ. ಸಾರಥಿ, ಇದುವರೆಗೂ ಭೀಮನ ಕೂಡ ವಾದಿಸಿದ್ದು ಅಮ್ಮ ತಂಗಿ ಸುಭದ್ರ. ಇಂಥ ಮೋಸವನ್ನು ಮಾಡಬೇಕೆಂದು ಮನದೊಳಗೆ ಎಷ್ಟು ದಿನ ಆಲೋಚನೆ ಮಾಡಿದ್ದೆ. ನಾನೇನು ಮಾಡಿರುವುದು ತಂಗಿ? ಅಯ್ಯೋ, ಕುಂಬಾರನ ಇಟ್ಟ ಮಣ್ಣಿನ ಹಾರಿಗೆಯಲ್ಲಿ ಚಿನ್ನದ ತಂದಿಗೆ ಹುಡುಕಿದರೆ ಸಿಕ್ಕೀತೆ, ನಿನ್ನಲ್ಲಿ ಮನೆ ಮಾಡಿ ಹುಡುಕಿದರೆ ಒಳ್ಳೆ ಗುಣ ಬರುತ್ತಿದೆ. ಅಮ್ಮ, ನಿನ್ನ ಮಗನನ್ನು ನಾನೇನಾದರೂ ಕಂಡಿದ್ದೇನೆ ಅಮ್ಮ. ನಿನ್ನ ಮಾಯ ಲೀಲವು ಯಾರಿಗೆ ತಿಳಿಯಬೇಕು ಅಣ್ಣಯ್ಯ? ಅದು ಹೇಗೆ ತಂಗಿ? ಕೇಳುವನು ಕೇಳು. ಅದೇನೇ ಚೆನ್ನಾಗಿ ಅಮ್ಮ ತಂಗಿ. ಇಂಥ ಮೋಸವನ್ನು ಮಾಡಬೇಕೆಂದು ಮನದೊಳಗೆ ಎಷ್ಟು ದಿನ ಆಲೋಚನೆ ಮಾಡಿದ್ದೆ. ನಾನೇನು ಮಾಡಿದರು ಅಮ್ಮ? ಅಯ್ಯೋ, ಕುಂಬಾರನ ಇಟ್ಟ ಮಣ್ಣಿನ ಹಾರಿಗೆಯಲ್ಲಿ ಚಿನ್ನದ ತಂಬಿಗೆ ಹುಡುಕಿದರೆ ಸಿಕ್ಕೀತೆ, ನಿನ್ನಲ್ಲಿ ಮನೆ ಮಾಡಿ ಹುಡುಕಿದರೆ ಒಳ್ಳೆ ಗುಣ ದೊರಕೀತೆ. ಅಯ್ಯೋ ಅಣ್ಣಯ್ಯ, ಮಾಡಬಾರದು ಸಾರಥ್ಯ. ರಥವನ್ನು ನಡೆಸಿಕೊಂಡು ಹೋಗಿರುವರಮ್ಮ. ಸಾರಥಿ, ಇದುವರೆಗೂ ಭೀಮನು ಕೂಡ ವಾದಿಸಿದ್ದು ಸಾಕಾಗಿತ್ತು. ಹೌದು, ಬರಬಾರದಾಗಿತ್ತು, ಬಂದಿದ್ದೇ ಬುದ್ಧಿ ಹೋಯಿತು. ಅಮ್ಮ ಸಹೋದರಿಯಾದ ಮಾತ್ರ ಅಣ್ಣನ ಪ್ರಿಯರೇ, ನಿಮ್ಮ